ನೀರಿನಲ್ಲಿ ಮುಳುಗಿದ ಹೊಯ್ಸಳ ಕ್ರೀಡಾಂಗಣ. ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ. ಕ್ರೀಡಾಂಗಣ ಮಧ್ಯದಲ್ಲೇ ಕಲ್ಲಿನ ರಾಶಿ, ಸುತ್ತಲೂ ಗಿಡ ಗಂಟಿಗಳ ರಾಶಿ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಳೆ ಬಿಸಿಲಲ್ಲೇ ಕಾರ್ಯಕ್ರಮ ನೋಡುವ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು. ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ. ಮೂಡಿಗೆರೆ ತಾಲೂಕಿಗೆ ಇರುವ ಏಕೈಕ ತಾಲೂಕು ಕ್ರೀಡಾಂಗಣ. ಎಲ್ಲ ರೀತಿಯ ಸರ್ಕಾರಿ ಕಾರ್ಯಕ್ರಮಗಳು, ಗಾಂಧಿ ಜಯಂತಿ, ಸ್ವಾತಂತ್ರ್ಯ, ಕನ್ನಡ ರಾಜ್ಯೋತ್ಸವ ಸೇರಿದಂತೆ ಕ್ರೀಡೆಗಳು ನಡೆಯುವ ಏಕೈಕ ಕ್ರೀಡಾಂಗಣ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೊಯ್ಸಳ ಕ್ರೀಡಾಂಗಣಕ್ಕೆ ಬೆಳಕಿರಲಿಲ್ಲ. ಆಮೇಲೆ ಸಂಜೆ ಕೆಲವು ಕಾರ್ಯಕ್ರಮಗಳು ಆಗುತ್ತೆ, ಸಂಜೆವರೆಗೂ 6, 7, 8 ಗಂಟೆವರೆಗೂ ಆಗುತ್ತೆ. ಕೆಲವು ಸರ್ಕಾರಿ ಕಾರ್ಯಕ್ರಮಗಳೆಲ್ಲ ಆಗುತ್ತೆ. ಅವು ಬೆಳಕಿರಲಿ ಆಮೇಲೆ ಅಂತ ಹೇಳಿ ಫೇಮಸ್ ಲೈಟ್ ಹಾಕ್ತಾರೆ. ಈಗಿನ ಶಾಸಕರು ಕಿತ್ತಾಕ್ಷಿ ಬಂದಿರೋ ಶಾಸಕರು ಯಾವ ಕಾರಣಕ್ಕೆ ಕಿತ್ತಾಕ್ಷರು ಅಂತ ನಮಗೆ ಗೊತ್ತಿಲ್ಲ. ಅಂದರೆ ಈ ಏರಿಯಾಕ್ಕೂ ಇಡೀ ಕುವೆಂಪು ನಗರಕ್ಕೆ ಬೆಳಕಾಗ್ತಿತ್ತು ಈ ಹೈಮಾಸ್ಟ್ ಲೈಟು. ಈಗ ಇದನ್ನು ಕೆಳಗೆ ಹಾಕಿದ್ದಾರೆ. ಯಾವ ಕಾರಣಕ್ಕೆ ತೆಗೆದ್ರು ಏನು ಅಂಥೇಳಿ ಇಲ್ಲಿ ಪಕ್ಕದಲ್ಲಿ ವಾಲ್ ಕಟ್ಟಿದ್ದಾರೆ. ಆ ಕಾರಣಕ್ಕೆ ಏನಾದ್ರು ಕಿತ್ತಾಕಿದ್ರೆ ಪುನಃ ಇದನ್ನು ಮತ್ತೆ ನಿಲ್ಲಿಸ್ಬೋದಾಯಿತು, ಚಾಲು ಮಾಡ್ಬೋದಾಯಿತು. ಅದನ್ನೂ ಮಾಡಿಲ್ಲ. ಯಾಕೆ ಈಗ ಕತ್ತಲೆ ಕೆಲವು ಇದಾಗಿ ಈ ಏರಿಯಾಕ್ಕೆಲ್ಲ ಫುಲ್ಲು ಇಡೀ ಕುವೆಂಪು ನಗರಕ್ಕೆ ಬೆಳಕು ಕೊಡೋದಿದೆ. ಯಾರು ಕೇಳ್ತಾ ಇಲ್ಲ. ಆಮೇಲೆ ಜನಪ್ರತಿನಿಧಿಗಳು ಸಹ ಇದ್ರ ಬಗ್ಗೆ ಹಾಲಿ ಜನಪ್ರತಿನಿಧಿಗಳು ಸಹ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಅಂದರೆ ನಾವು ಪ್ರಯತ್ನ ಪಟ್ಟು ಇದು ಬೇಕೇ ಬೇಕು ಅಂತ ಹೇಳಿ ಒಂದೊಂದು ವಾರ್ಡಿಗೆ ಒಂದೊಂದು ಹೈ ಮಾಸ್ಟರ್ ಅಂತ ಸ್ಯಾಂಕ್ಷನ್ ಆಗಿದ್ದು ನಮ್ಮ ಫೀಲ್ಡಲ್ಲಿ. ನಾನು ಪಟ್ಟಣ ಪಂಚಾಯತ್ ಸದಸ್ಯ ಆಗಿದ್ದಾಗ ನಾನು 11ನೇ ವಾರ್ಡಿಗೆ 2 ಹೈ ಮಾಸ್ಟರ್ ದೀಪ ತಗೊಂಡೆ ನನ್ನ ಏರಿಯಾ ಇದಕ್ಕೆ, ನನ್ನ ವಾರ್ಡಿಗೆ. ಒಂದು ವಿದ್ಯಾನಗರ. ಇದು ವಿದ್ಯಾನಗರಕ್ಕೆ ಕೊಡ್ತೀನಿ ಅಂದರೆ ಇಲ್ಲ, ಇದಕ್ಕೂ ಬೇಕು ಅಂದರೆ ಯಾವ ಕಾರಣಕ್ಕಾಗಿದ್ದರೆ ಕ್ರೀಡಾಂಗಣ ಇದೆ, ಪ್ಲಸ್ ಇಲ್ಲಿ ಹಾಕಿದರೆ ಈ ಕುವೆಂಪು ನಗರ ಬೆಳಕಾಗ್ತದೆ ಅಂತ. ಇದನ್ನು ಈಗ ತಪ್ಪಲಿಯಾಗಿ ಕೆಳಗಿದ್ದಿದೆ. ಇದನ್ನು ಯಾವಾಗ ಸರಿ ಮಾಡ್ತಾರೆ ಏನಂತಲೇ ಏನು ಗೊತ್ತಾಗಿಲ್ಲ. ನಿಮ್ಮ ಇದ್ರ ಮುಖಾಂತರ ನಾನು ನೋಡೋಣ. ಈಗ ರಮಣ, ಇನ್ನೊಂದು ಇಲ್ಲಿ ಓಡಾಡ್ಲಿಕ್ಕೆ ಒಂದು ಫುಟ್ಬೋರ್ಡ್ ಅಂತ ಮಾಡಬೇಕು. ಫುಟ್ಬೋರ್ಡು ಇಲ್ಲ. ಇದು ಒಂದಲ್ಲ ಈಗ ಕಲ್ಲು ಮುಳ್ಳು ಎಲ್ಲ ಇರುತ್ತೆ, ಗಾಜೆಲ್ಲ ಬಿದ್ದಿರುತ್ತೆ. ರಾತ್ರಿ ಅವ್ಯವಹಾರಗಳು ನಡೆಯುತ್ತೆ ಲೈಟ್ ಇಲ್ಲದ ಕಾರಣ. ಇನ್ನೊಂದೇನು ಅಂದರೆ ನಮ್ಮ ಮನೆಯಲ್ಲೂ ಇಲ್ಲೇ ಕೆಳಗಿನೇ ಇರೋದು. ಇಲ್ಲಿ ಏನಂದರೆ ರಾತ್ರಿ ಎಲ್ಲ ಇಲ್ಲಿ ಬೇರೆ ಥರ ವ್ಯವಹಾರಗಳು ನಡೀತದೆ. ಯಾರೂ ಇರಲ್ಲ ಇಲ್ಲಿ. ಈಗ ಲೈಟ್ ಬೇರೆ ಇತ್ತು, ಈಗ ಲೈಟ್ ಇಲ್ಲ ಇಲ್ಲಿ. ಯಾಕೆ ನಮ್ಮ ಮನೆಯೇ ಕೆಳಗಿರೋದ್ರೆ ನಮ್ಗೆ ಗೊತ್ತಾಗ್ತಿಲ್ಲ. ಹೆಂಗಸರು ಗಂಡಸರೆಲ್ಲ ಮಾತಾಡ್ತಿರ್ತಾರೆ ರಾತ್ರಿ ಕತ್ಲೆ 8 ಗಂಟೆ 9 ಗಂಟೆಯಲ್ಲಿ. ಯಾಕೆ ಇಲ್ಲಿ ಬರ್ಬೇಕು ಹೆಂಗಸರುಗಳೆಲ್ಲ ರಾತ್ರಿ? ಈ ಲೈಟ್ ಇಲ್ಲದ ಕಾರಣಕ್ಕಾಗಿ ಇವೆಲ್ಲ ಅನೈತಿಕ ವ್ಯವಹಾರಗಳು ನಡೀತದೆ. ಕೂಡಲೇ ಸರಿಪಡಿಸುವಂತೆ ಒತ್ತಾಯ. ಕೂಡಲೇ ಸಂಬಂಧಪಟ್ಟವರು ಇದನ್ನು ಕ್ರಮ ತಗೊಂಡು ಪುನಃ ಲೈಟ್ ಹಾಕಿ ಆಮೇಲೆ ಇಲ್ಲಿ ರಾತ್ರಿ ಮಹಿಳೆಯರಿಗೇನಿಲ್ಲ 8, 9, 10 ಗಂಟೆಲೆಲ್ಲ ಇಲ್ಲಿ ಮಾತಾಡ್ತಾರೆ ಗಂಡಸರು ಏನು ಇಲ್ಲಿ ಅಂಥದ್ದೇನು ಪೊಲೀಸ್ ಒಬ್ಬರು ಏನಿಲ್ಲ. ಇದ್ರ ಬಗ್ಗೆ ಕ್ರಮ ತಗೊಂಡು ಅಂದರೆ ಇಲ್ಲಿ ಸಾಕಷ್ಟು ಜನಗಳು ಆಡ್ತಾರೆ ಮತ್ತು ಸರ್ಕಾರಿ ಕಾರ್ಯಕ್ರಮವೂ ಭಾಳ ನಡೆಯುತ್ತೆ ಇಲ್ಲಿ. ಮೂಡಿಗೆರೆ ತಾಲೂಕಿಗೆ ಒಂದು ಕ್ರೀಡಾಂಗಣ ಇರೋದು. ಹಂಗಾಗಿ ಕ್ರೀಡಾಂಗಣದಲ್ಲಿ ಒಂದು ಮಳೆ ಬಂದರೂ ನಿಲ್ಲಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಆಮೇಲೆ ಬಿಸಿಲಲ್ಲಿ ನಿಲ್ಲಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಯಾರು ತಿರುಗಿ ಬಿದ್ದರೂ ಅವರಿಗೆ ನಿಲ್ಲಕ್ಕೆ ಒಂದು ಜಾಗನೂ ಇಲ್ಲ. ಸುಮ್ಮನೆ ಎಲ್ಲ ಕಾಡೆಲ್ಲ ಹಾಳು ಬಿದ್ದಿದೆ. ಮತ್ತು ಒಂದು ಲೈಟ್ ಇತ್ತು, ಆ ಲೈಟನ್ನು ಕಿತ್ತಾಕಿದ್ದಾರೆ. ರಾತ್ರಿಗಳು ಅವ್ಯವಹಾರಕ್ಕೆ ಅನುಕೂಲವಾದ ಜಾಗ ಇದು. ಯಾಕಂದರೆ ಇದು ಎಣ್ಣೆ ಆಗಿರೋದು, ಬೇರೆ ಬೇರೆ ಸಿಗರೇಟು, ಬೇರೆ ಬೇರೆ ವ್ಯವಹಾರಗಳೆಲ್ಲ ಜಾಗ ಆಗಿದೆ. ಇಂಥ ಒಂದು ತಾಲೂಕಲ್ಲಿ ಹೆಡ್ ಕ್ವಾರ್ಟರ್ಸು ಫೀಲ್ಡು ಈ ಥರ ಅವ್ಯವಸ್ಥೆ ಅಂದರೆ ನಿಜವಾಗ್ಲೂ ಬೇಜಾರು ಸಂಗತಿ. ಯಾಕಂದರೆ ಭಾಳ ಜನ ಇಲ್ಲಿ ಕ್ರೀಡಾಪಟುಗಳು ಆಡ್ತಾ ಇರ್ತಾರೆ. ಅದು ಬೇರೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಇದು. ಹಂಗಾಗಿ ಮತ್ತು ಇದು ನೋಡಿ ಮೊನ್ನೆನೂ ಈ ಥರ ಕಲ್ಗಿಲೆಲ್ಲ ಹಾಕಿದ್ದಾರೆ. ಅದನ್ನು ಏನಿಲ್ಲ, ಯಾರಾದರೂ ಅಲ್ಲಿ ಬೀಳೋಕ್ಕೂ ಸಾಧ್ಯ ಇದೆ. ಹಂಗಾಗಿ ಇದು ತಾಲೂಕು ಹೆಡ್ ಕ್ವಾರ್ಟರ್ಸು. ಮತ್ತು ಇಲ್ಲಿ ಇಂಟರ್ಲಾಕ್ ರೌಂಡಿಂಗ್ ಇಂಟರ್ಲಾಕ್ ಹಾಕ್ತಾರೆ ಅಂತ ಒಂದು ಹೇಳಿಕೆ ಬಂದಿದೆ. ಹಂಗಾಗಿ ಯಾವತ್ತೂ ವಾಕ್ ಮಾಡೋತ್ತಿಗೆ ಇಂಟರ್ಲಾಕ್ ಮೇಲೆ ವಾಕ್ ಮಾಡೋಂಗಿಲ್ಲ. ಯಾಕಂದರೆ ಇಂಟರ್ಲಾಕ್ ಮೇಲೆ ಆಗಲಿ
ಸಿಮೆಂಟ್ ರೋಡ್ ಆಗಲಿ ಟಾರ್ ರೋಡ್ ಆಗಲಿ ವಾಕ್ ಮಾಡಿದ್ರೆ ಮಜಾಸ್ತಿ ಇರುತ್ತೆ. ಹಂಗಾಗಿ ಇದು ಸಂಬಂಧಪಟ್ಟವರು ಇದನ್ನ ಗಣನೀಯ ತಗೊಂಡು ಈ ತಾಲೂಕದು ಒಂದು ಒಳ್ಳೆ ಕ್ರೀಡಾಂಗಣ, ಯಾಕಂದರೆ ಸರ್ಕಾರಿ ಕಾರ್ಯಕ್ರಮವನ್ನು ಹೈಯೆಸ್ಟ್ ನಡೆಯೋದು. ಹಂಗಾಗಿ ಈ ಫೀಲ್ಡ್ನ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟವರು ನಮ್ಮಲ್ಲೇ ಶಾಸಕರಾಗಲಿ ಅಥವಾ ನಮ್ಮ ಆಫೀಸರ್ ಆಗಲಿ ಸಂಬಂಧಪಟ್ಟವರು ಈ ವಿಚಾರನ ಗಣನೆಗೆ ತಗೊಂಡು ಮುಂದಿನ ದಿನಗಳಲ್ಲಿ ಈ ಕ್ರೀಡಾಂಗಣವನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಜನಗಳಿಗೆ ಅನುಕೂಲ ಮಾಡಬೇಕಾಗಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಲ್ಲಿ ಶೀಟ್ ಇತ್ತಂತಲ್ಲ, ಶೀಟೇ ಇಲ್ಲ ಅಂತಲ್ಲ ಈಗ? ನೋಡಿ, ಮೊದಲು ಸೀಟ್ ಇತ್ತು ಇದು. ಯಾಕಂದರೆ ಸ್ವಲ್ಪ ಒಂದು 40-30 ಅಡಿಗೆ ಒಂದು ಸೀಟ್ ಇತ್ತು. ಯಾಕಂದರೆ ಮಳೆ ಬಂದಾಗ ನಿಲ್ಲಕ್ಕಾಗಲಿ ಅಥವಾ ಬಿಸಿಲಲ್ಲಿ ನಿಲ್ಲಕ್ಕಾಗಲಿ ಏನಾಗಲಿ, ಒಂದು ಕ್ರೀಡಾಪಟು ಬಿದ್ದರೆ ಅವನು ಕರ್ಕೊಂಡೋಗಿ ಒಂದು ನೆರಳಲ್ಲಿ ನಿಲ್ಸೋಕ್ಕೆ ಒಂದು ಸೀಟ್ ಇಲ್ಲ. ಅದು ಯಾಕೆ ಸೀಟ್ ತೆಗೆದ್ರು ಏನಕ್ಕೆ ಅಂತೂ ನಮ್ಮ ಗಣನೆಗೆ ಇಲ್ಲ. ಚೆನ್ನಾಗಿತ್ತು ಅದು, ಯಾಕೆ ತೆಗೆದ್ರು ಅಂತ ನಮಗೂ ಇದುವರೆಗೂ ಒಂದು ಮಾಹಿತಿನೂ ಇಲ್ಲ. ಈಗ ಕತ್ಲಾದ ಮೇಲೆ ಈಗ ಬೆಳಗಿನ ಜಾವ 4 ಗಂಟೆಗೆಲ್ಲ ಸ್ಪೋರ್ಟ್ಸಿಗೆ ಬರ್ತಾರೆ ವಾಕ್ ಮಾಡೋರೆಲ್ಲ, ಅವರಿಗೆ ಲೈಟ್ ಇಲ್ಲ, ಇಲ್ಲಿ ಗಾಜಿನ ಚೂರೆಲ್ಲ ಬಿದ್ದಿರುತ್ತಂತೆ. ಹೆಚ್ಚು ಕಮ್ಮಿ ಆದ ಇದಕ್ಕೆ ಯಾರು ಹೊಣೆ, ಹೇಗೆ ಅಂತ ನಿಮಗೆ? ಈಗ ಸಂಬಂಧಪಟ್ಟ ಅಧಿಕಾರ ಆಗಲಿ ಮೂಡಿಗೆರವರು ಯಾರು ಪ್ರತಿನಿಧಿಗಳ ಅದನ್ನ ನೋಡ್ಕೋಬೇಕು. ಯಾಕಂದರೆ ಭಾಳ ಜನ ನೈಟ್ ಎಲ್ಲ ಬೆಳಗ್ಗೆ 4 ಗಂಟೆಗೆ ನಾನು ನೋಡ್ತಾ ಇರಬೇಕಾದ್ರೆ ವಾಕ್ ಮಾಡ್ತಾ ಇರ್ತಾರೆ. ಈ ಗಾಜು ಇದೆ ಮತ್ತು ಬೇರೆ ಬೇರೆ ಅವ್ಯವಹಾರಗಳು ನಡೀತಾ ಇರುತ್ತೆ ಇಲ್ಲಿ. ಹಂಗೆ ಒಂದು ಲೈಟ್ ಇತ್ತು, ಅದನ್ನು ಕಿತ್ತಾಕಿದ್ದಾರೆ. ಬಟ್ ಲೈಟು ಈ ಕ್ರೀಡಾಂಗಣ ಅಭಿವೃದ್ಧಿ ಮಾಡೋದಕ್ಕೆ ಲೈಟ್ ಕಿತ್ತಾಕಿದ್ರೆ ಓಕೆ ಓಪನ್ನ. ಇದು ಲೈಟ್ ಕಿತ್ತಾಕೆ ವರ್ಷಗಟ್ಟಲೆ ಆಗ್ತಾ ಬಂತು. ಯಾಕೆ ಕಿತ್ತಾಕಿದ್ರು ಏನಂತ ಗೊತ್ತಿಲ್ಲ. ಹೋಗ್ಲಿ, ಕಿತ್ತಾಕಿದ್ರಲ್ಲ ಅದನ್ನು ಪುನಃ ಮತ್ತೆ ಅದನ್ನ ರೆಡಿ ಮಾಡಬೇಕಲ್ಲ, ಮಾಡಿಲ್ಲ, ಗಣನೆಯೇ ತೊಗೊಳ್ಳೋದಿಲ್ಲ. ಇಲ್ಲಿ ಏನಾಗಿದೆ ಎಂತ ನಮಗೂ ಅರ್ಥನೂ ಆಗೋದಿಲ್ಲ. ಯಾಕಂದರೆ ಇದು ನನ್ನ ಒಬ್ಬನಿಗೆ ಆಡೋದಲ್ಲ, ನಮ್ಮ ಸತ್ತಲ್ಲ, ಇದು ಸರ್ಕಾರದ ಸತ್ತು. ಭಾಳ ಜನ ಕ್ರೀಡಾಪಟುಗಳು ಆಡ್ತಾಯಿದ್ದಾರೆ, ಬೆಳಗ್ಗೆನೂ ಆಡ್ತಾರೆ, ಸಾಯಂಕಾಲನೂ ಆಡ್ತಾರೆ. ತಾಲೂಕದ್ದು ಸ್ಪೋರ್ಟ್ಸ್ ಸಹ ನಡೆಯುತ್ತೆ ಇಲ್ಲಿ. ಏನಿಲ್ಲ, ಈಗ ತಾಲೂಕಲ್ಲಿ ಸ್ಪೋರ್ಟ್ಸ್ನಾದಾಗ 5-6 ಸಾವಿರ ಜನ ಮಕ್ಕಳು ಸೇರ್ತಾರೆ. ಒಂದು ತಲೆ ತಿರುಗಿ ಬಿದ್ದರು ಏನಾದಾಗ ಅವ್ರಿಗೆ ಎಲ್ಲಿ ನಾವು ನೆರಳಲ್ಲಿ ಕೂರ್ಸೋದು? ಯಾರು ಮನೆಗೆ ಹೋಗಿ ಬಾಗಿಲು ತಟ್ಟಿ ಅವ್ರು ನೀರು ತಂದು ಅವ್ರ ಮನೇಲಿ ಕೂರಿಸ್ಬೇಕಾ ಪರಿಸ್ಥಿತಿ ಬಂದಿದೆ. ಈಗ ಇಲ್ಲಿ ಇದು ಬೇರೆ ಬಿರುಕ್ಬಿಟ್ಟಿದೆಯಂತೆ, ಇಲ್ಲಿ ಮಣ್ಣು ತುಂಬಿರೋದು, ಅದು ಜರಿಯೋ ಸಾಧ್ಯತೆ ಇದೆ ಅಂತ. ಹೌದು, ಜರಿಯೋ ಸಾಧ್ಯತೆ ಇದೆ. ಇದು ಏನು ಸಾರ್ ಏನು ಬೇಕಾದ್ರೆ ಇದು ಗಮನ ತಗೋಬೇಕಲ್ಲ ಯಾರು ಕ್ರೀಡಾಪಟುಗಳು ಗಮನ ತಂದಾಗ ಇದಕ್ಕೆ ಸಂಬಂಧಪಟ್ಟದ್ದು ಪ್ರತಿನಿಧಿಗಳಲ್ಲಿ ಸರ್ಕಾರದವ್ರಿಗೆ ಏನಂತ ಮಾಹಿತಿ ತಗೊಂಡು ರೆಡಿ ಮಾಡಬೇಕು. ನೋಡಿ, ಎಲ್ಲೆಲ್ಲ ಕಾಡೆಲ್ಲ ಬೆಳೆದಿದೆ ನೋಡಿ, ಸೈಡೆಲ್ಲ ಅಲ್ಲೆಲ್ಲ ಕಾಡುಗಳಲ್ಲಿ ಎಷ್ಟು ಕಾಡುಗಳು ಬೆಳೆದಿದೆ. ಇದೊಂದು ಕ್ರೀಡಾಂಗಣ ಅಂತಾರೆ ಯಾರಾದರೂ? ಇಂಥ ಒಳ್ಳೆ ಜಾಗ ಬಸ್ ಸ್ಟ್ಯಾಂಡು ಎದುರುಗಡೆ ಫಸ್ಟು ಮಿಡ್ಲಲ್ಲಿ ಇರೋದು. ಇದು ಎಲ್ಲಿ ಪಟ್ಟಣದ ಮಧ್ಯದಲ್ಲಿ ಇರೋದು. ಕ್ರೀಡಾಂಗಣ ಹೆಂಗಿರಬೇಕು? ಯಾರಾದರೂ ಬಂದು ಕೇಳಿದಾಗ ಇದು ಏನು ಫೀಲ್ಡಾ, ಇದು ಯಾವುದೋ ಗದ್ದೆನ ತೋಟನ ಅಂತ ಕೇಳ್ತಾರೆ. ಆ ಪರಿಸ್ಥಿತಿ ಆಗಿದೆ. ಈಗ ತಮ್ಮ ಮುಂದಿನ ನಿಲುವು ಅಂದರೆ ಇದು ಅಭಿವೃದ್ಧಿ ಮಾಡಬೇಕು. ಇದ್ರ ಬಗ್ಗೆ ಇನ್ನೊಂದು ದಿನಗಳಲ್ಲಿ ನಾವೊಂದು ಏನೋ ಒಂದು ಮನವಿ ಸಲ್ಲಿಸಿದ್ವಿ, ಒಂದು ಹೋರಾಟ ಮಾಡಿದ್ವಿ. ಅದಕ್ಕೆ ನಾವೇನದು ಹೋರಾಟ ಮಾಡಿ ಏನನ್ನು ಮಾಡಿದಾಗ ಅವ್ರೇನಂತಾರೆ, ನೀವು ಆ ಪಕ್ಷದವರು ಈ ಪಕ್ಷದವರು ಅಂತ ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ. ನಾವು ಆ ಪಕ್ಷಕ್ಕೆ ಕ್ರೀಡಾಂಗಣ, ಈ ಪಕ್ಷಕ್ಕೆ ಕ್ರೀಡಾಂಗಣ ಅಂತಲ್ಲ, ಸಾರ್ವಜನಿಕಗೋಸ್ಕರ ನಾವು ಕ್ರೀಡಾಂಗಣ ಕೇಳ್ತಿರೋದು. ಇದು ಎಲ್ಲರ ಅಭಿಪ್ರಾಯ, ಒಂದು ಕ್ರೀಡಾಂಗಣ ಚೆನ್ನಾಗಾಗಲಿ ಅಂತ ನಾವು ಅಭಿಪ್ರಾಯ ಒಂದು. ಮತ್ತು ಈ ಕ್ರೀಡಾಂಗಣ ಒಳ್ಳೆ ಅಭಿವೃದ್ಧಿ ಮಾಡಿದ್ರೆ ಯಾರು ಅಭಿವೃದ್ಧಿ ಮಾಡ್ತಾರೆ ಅವರಿಗೆ ಒಳ್ಳೆ ಹೆಸರಲ್ವಾ? ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ತಕ್ಕ ಮಟ್ಟಿಗೆ ಒಳ್ಳೆ ಕ್ರೀಡಾಂಗಣ ಆಗ್ಬೇಕಂತ ನಾನು. ಹೆಸರು? ಪ್ರಣವ್. ಆಟಾಡಕ್ಕೆ ಒಂದು ಜಾಗ ಇಲ್ಲ, ಮತ್ತೆ ಎಲ್ಲರೂ ಇಲ್ಲೇ ಆಟಾಡ್ತಾರೆ. ಇಲ್ಲೆಲ್ಲ ಕಾಡಾಗಿ ಹೋಗಿದೆ. ನಮಗೊಂದು ಪ್ಲೇ ಗ್ರೌಂಡ್ ಬೇಕು, ಈಗಲೇ ರೆಡಿ ಮಾಡ್ಕೊಂಡು